ಇಲ್ಲ ಈ ರೀತಿ ಆಗಾಕೆ ಏನು ಕಾರಣ? ಏನು ನಂಗೆ ಗೊತ್ತಿದ್ರೆ ಹೇಳಬೇಕಲ್ಲ ಸರ್, ಕಾರಣಗಳು ಗೊತ್ತಿದ್ರೆ ಹೇಳ್ಬೇಕಲ್ಲ. ನೀವು ಒಬ್ಬರು ಹೋಗಿದ್ರೆ ಮತ್ತೆ ಇಲ್ಲ, ನಾವು 4-5 ಜನ ಹೋಗಿದ್ದೀವಿ ಸರ್. ನಾನು ರೀ, ನಮ್ದು ಇನ್ನೊಬ್ಬರು ಕಮತಿಗೆ ಅವ್ರ ಹತ್ತದ ರೀ, ಅಭಯ್ ಲಕ್ಡಿ ಅಂತ ರೀ, ಬಾಬಲ್ ಪಾಟೀಲ್ ಅಂತ 4 ಮಂದಿ ನಾವು ಹೋಗಿದ್ದೀವಿ ರೀ. ಎಲ್ಲರ ಮೇಲೆ ಅಲ್ಲಿ ಆಗಿದ್ರು ಅವ ಕಮತಿಗೆ ಅವ್ರ ಮೇಲೂ ಎಲ್ಲ ನಮ್ಮ 4 ಮಂದಿ ಮೇಲೆ ಹಲ್ಲೆ ಮಾಡ್ಯಾರ. ಅವ್ರಿಗೆ ಕಡಿಮೆ ಮಾಡಿರಿ, ನನಗೊಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅವರಿಲ್ಲ ಇದ್ರಿಗೆ ಇಷ್ಟ ವೈಯಕ್ತಿಕವಾಗಿ ವೈಯಕ್ತಿಕದು ನನಗೆ ಅವ್ರಿಗೆ ಏನು ದ್ವೇಷ ಇರಲಿಲ್ಲ ರೀ. DCC ಬ್ಯಾಂಕ್ ಎಲೆಕ್ಷನ್ ಹಿಡಿದು ನಮ್ಮ ಮೇಲೆ ಅವ್ರು ಮಾಡ್ತಾರೆ. ನಾವು ಜಾರಕಿಹೊಳಿ ಫಾಲೋವರ್ಸ್ ಅಂತೇಳಿ ನಮ್ಮ ಮೇಲೆ ಅಷ್ಟೊಂದು ಅತಿ ಹಲ್ಲೆ ಮಾಡಾಕ್ತಾರೆ. ಪಾಪ ಜಾರಕಿಹೊಳಿ ಸಾವ್ಕಾರು ಯಾವಾಗೂ ಅವ್ರ ಬಗ್ಗೆ ನಮ್ಮ ಮುಂದೆ ಯಾವಾಗೂ ಏನೂ ಕೆಟ್ಟದ್ದು ಮಾತಾಡಂಗಿಲ್ಲ ಇದ್ದಿದ್ದೆ ಸರ್. ಏನೇನು ಯೂಸ್ ಮಾಡಿ ಗೊತ್ತಾಗಲಿಲ್ಲ ಸರ್. ಚೆನ್ನಾಗಿ ಭಾಳ ಐತ್ರಿ ಅನ್ನತ್ತೆ. ನಂಗೆ ಅಷ್ಟು ಎಲ್ಲರೂ ಫಿಲ್ಮ್ದಾಗ ಬೆಳಿತಾರಲ್ಲ ಆ ರೀತಿ ಬೆಳೆಯಕತ್ತ ಟೈಮ್ನಾಗ ನಾ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಸರ್. ಎದುರು ಅದ್ರ ನಾನು ಹಿಂಗೆ ಇದು ಮಾಡೋದೇ ಹೆಚ್ಚಾದ್ರೆ ಒಬ್ರು ಅಂದಾಜು ಒಂದು 20-30 ಮಂದಿ ಅಲ್ಲಿ ಭಾಳ ಇತ್ತು ರೀ. ಬಡಿದ್ರಾಗ ಒಂದು 20-30 ಬಡ್ದಾರ. ಚಿದಾನಂದ ಸೋದರಿ, ಲಕ್ಷ್ಮಣ್ ಸೋದರಿ ಅವ್ರು ಬಡ್ದಾರೆ. ಅವ್ರು ಬಡ್ದ ಬಳಕ ಬೆಂಬಲಿಗರು ಹೊಡ್ಯಾರ. ಪಿಕ್ಚರ್ ಅಂದಿದ್ಲೇ ಸ್ಟಾರ್ಟ್ ಮಾಡಿ ಎಲ್ಲರೂ ಹೊಡ್ದಾರೆ ಸರ್. ಫಸ್ಟ್ ಕೈ ಎತ್ತಿದ ಅವ್ರು. ನೀವು ಯಾಕೆ ಹೋಗಿರೋ ಮನೆಗೆ? ಅದು BIಗಳಿಗೆ ನಮಗೆ ಒಂದು ಇದು ಬಂದಿತ್ತು ರೀ. ಆ BIಗಳ ಸೊಕ್ಕರ್ ಮನೆಗೆ ಹೋಗೋನು ಬಾ ಅಂತ ಕರ್ಕೊಂಡು ಹೋದ್ರು. ಇಲ್ಲಿ ಇರೋ BI ಇಲ್ಲ ಸರ್. ಅವ್ರಿಗೆ ನಮಗೆ ಏನೂ ಇಲ್ಲ ರೀ. ಎಲ್ಲಾಡೋದು ಅವ್ರು ನಮ್ಮ ಬಗ್ಗೆ ಕೆಟ್ಟದ್ದು ಇರ್ಬೋದು ರೀ. ನನಗೇನು ಅವ್ರ ಬಗ್ಗೆ ಕೆಟ್ಟದ್ದಿಲ್ಲ ಸರ್. ಹಾಗಾದ್ರೆ ಏನು ಕಾರಣ ಇರ್ಬೋದು ಸರ್ ಅಂದ್ರೆ DCC ಬ್ಯಾಂಕ್ ಎಲೆಕ್ಷನ್ದಾಗ ನಾವು ಜಾರಕಿಹೊಳಿ ಸಾವ್ಕಾರ್ ಫಾಲ್ ಓಡಾಡ್ತೀವಿ ಅನ್ನೋದೊಂದು ಭಾಳ ಸಿಟ್ಟು ಅವ್ರಿಗಿತ್ತು ರೀ. ಮೊನ್ನೆ ಅವ್ರು ಅಡ್ಯಾನ್ ಟ್ರಾನ್ಸ್ಫರ್ ಆತಲ್ಲ, ಶಂಕರ್ ನಂದೇಶ್ವರ್ ಅಂತ ಅದನ್ನು ನಾನೇ ಟ್ರಾನ್ಸ್ಫರ್ ಮಾಡಿಸಿ ನಾನು ಶಿಟ್ಟಲೇ ಇವ್ರು ಇದನ್ನೆಲ್ಲ ಮಾಡಿದ್ರಿ ಸರ್. ಆ್ಯಕ್ಚುಲಿ ಅದ್ರಾಗ ನಮ್ಮ ಪಾತ್ರ ಏನೂ ಇಲ್ಲ ರೀ. ನಾವು ಹೇಳ್ರಿ ಹೆಂಗೆ ಆಗ್ತಾವೆ ಹೇಳ್ರಿ. ಆ ಸೀಟ್ ಇಟ್ಕೊಂಡು ಅವ್ರ ಹಳೆ ಏನೋ ಮುಂಜಾನೆ ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ಕಾಣಿಸ್ತಾರೆ ರೀ. ನಾವು ಓದ್ಕೊಳ್ಳಿ ಈಗ ನೀವು ಕಂಪ್ಲೇಂಟ್ ಮಾಡ್ತೀನಿ. ನಂದು ಏನೈತೆ ಕಾನೂನಾತ್ಮಕ ಎಲ್ಲ ಹೋರಾಟ ಮಾಡ್ತೀನಿ. ಒಂದು ಕಾನೂನಿಂದ ಹೋರಾಟ ಸಿಗಲಿಲ್ಲ ಅಂದ್ರೂ ನನ್ನ ಸಾವಿಗೆ ನೇರ ಹೊಣೆ ಲಕ್ಷ್ಮಣ್ ಸವದಿ, ಚಿದಾನಂದ ಸವದಿ. ಸ್ವಾಭಿಮಾನದ ಮನುಷ್ಯ ಅದೀನಿ ಸರ್. ನಾನು ಸ್ವಾಭಿಮಾನ ಕಳ್ಕೊಂಡು ಬದುಕುವಂಥ ಶಕ್ತಿನೂ ನನಗಿಲ್ಲ. ಯಾಕಂದರೆ ಈ ವಿಷಯದಾಗ ನನ್ನ ಕಡೆ ಯಾವ ತಪ್ಪೂ ಆಗಿಲ್ಲ. ಮೊದಲೇದಾಗಿ ನಾನು ಸೌದಿ ಅವ್ರಿಗೆ ಒಂದು ಮಾತು ಮಾತಾಡಿದ್ದಿಲ್ಲ. ಡೈರೆಕ್ಟ್ ಚಾಲನ ಮಾಡೋದು. ನನಗೂ ಸ್ವಾಭಿಮಾನ ಸರ್. ಅವ್ರ ಕಡೆ ದುಡ್ಡು ಇರ್ಬೋದು ಸರ್, ನನ್ನ ಕಡೆ ಸ್ವಾಭಿಮಾನ ಭಾಳ ಅದ. ನಾ ಎಂದು ಸ್ವಾಭಿಮಾನ ಕಳ್ಕೊಂಡು ಬದುಕುವಂಥದ್ದು ಇದು ಮಾಡಿ ಬೇಕಾದ್ರೆ ಸಾಯ್ತೀನಿ. ಬೇರೆ ಸ್ವಾಭಿಮಾನ ಕಳ್ಕೊಂಡು ಬಿಡೋಂಗಿಲ್ಲ ಸರ್. ಇಲ್ಲಾಂದ್ರೆ ಅದು ಮುಂದೆ ಏನಾಗ್ತೈತೆ ನೋಡೋದು. ಪೊಲೀಸ್ ಇಲಾಖೆಗೆ ಏನು ಮನೆ ಮಾಡ್ತೀರಿ? ಪೊಲೀಸ್ ಇಲಾಖೆನೂ ಇತ್ತು ಸರ್. ಅಲ್ಲಿ ಪೊಲೀಸ್ ಇಲಾಖೆಯವರು ಇದ್ದಾರೆ. ಪಾಪ ಅವರು ಎಲ್ಲ ಹಿಂಗಾಗಬಾರ್ದು. ಅವ್ರ ಫೀಲಿಂಗ್ಸ್ ನಂಗೆ ಅರ್ಥ ಅದು ಸರ್. ಬಟ್ ಅಧಿಕಾರದ ದಬ್ಬಾಳಿಕೆಯಿಂದ ಅವರು ಏನು ಮಾಡಲಾರ್ದಂಥ ಪರಿಸ್ಥಿತಿ ಒಳಗಿದ್ದಾರೆ. ಬಟ್ ಅವ್ರ ಬಗ್ಗೆ ನಂದು ಆರೋಪ ಇಲ್ಲ. ನಿಂಗರಾಜ್ ಕರೆನ್ ಅವ್ರು ಅಂತೇಳಿ ಸರ್. DCC ಬ್ಯಾಂಕ್ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ ಸರ್. ಏನು ಬೆಳಗ್ಗೆ ಗಲಾಟೆ ಆಯಿತು ಅಂತ ಸರ್, ತಾವೇ ಬಡಿದ್ರಿ ಅಂತ? ಗಲಾಟೆ ಇಲ್ಲ. ಇಲ್ಲಿ ಅವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯಿಗಳು ಅವರವ್ರ ವಿನಿಯನದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಿತ್ತು. ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರೇ ಬಂದರು. ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತಾಯಿದ್ದಾವೆ. ವಿನಿಯನದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿ ಒತ್ತಾಯ ಆಗ್ತಾ ಇತ್ತು. ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ನೀವು ಹೊರಗಡೆ ನಿಂತ್ಕೊಂಡು ನೀವು ಮಾಡ್ಕೋಬೇಕು ಅಂತಂದು ಇಷ್ಟು ಚರ್ಚೆ ಮಾಡಿದ್ರು ಅವರು. ನಾನು ಹೇಳಿ ಕಳಿಸಿದೆ, ನಿಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾವೆ ಅದನ್ನು ನಿಮ್ಮಲ್ಲೇ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು. ಆಮೇಲೆ ಹೊರಗೆ ಅಲ್ಲಿ ಶ್ರೀಕಾಂತ್ ಆಲೂರು ಅಂತಕ್ಕಂಥ ಒಬ್ಬ ಹುಡುಗ ಕಾರ್ಯಕರ್ತ, ಅವು ಈ ವಿಷಯ ಇಲ್ಲೇ ಯಾಕೆ ತಂದಿರಿ, ಅದು ನಿಮ್ಮಲ್ಲೇ ಬಗೆಹರಿಸ್ಕೊಡ್ಲಿಲ್ಲ, ಸಾಹೇಬ್ರ ಕಡೆ ಯಾಕೆ ತಂದಿರಿ ಅಂತ ಕೇಳಿದಾಗ ಅವಾಗ ಅವಾಜ್ ಶಬ್ದದಿಂದ ಬೈದರು. ಯಾರಿಗೂ ಶ್ರೀಕಾಂತ್ ಆಲೂರು ಅವಾಗ ಜಾತಿ ನಿಂದನೆಯೂ ಮಾಡಿದರು. ಆಮೇಲೆ ಅವರವರಲ್ಲಿಗೆ ಅದು ನೋಕಾಟಾಗಿ ಆಮೇಲೆ ಇಲ್ಲಿಂದ ಹೊರಗೆ ಕಳಿಸಿದ್ರು. ಇನ್ನೇನೋ ಇದ್ರೆ ಜಗಳ ಮಾಡ್ಕೊಂಡು ಹೋದ್ರೆ ಹೊರಗೆ ಹೋಗಿ ಅಂತ ಕಳಿಸಿದ್ರು. ಶ್ರೀಕಾಂತ್ ಆಲೂರ್ಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಮುಖವಾದ. ಅವನಿಗೆ ಅವಾಜ್ ಶಬ್ದದಲ್ಲಿ ಬೈತಾ ಇದ್ದ. ಅದನ್ನು ನೋಡಿ ಅವರು ಕೈ ಮೆಲಾಸಕತ್ತಿದ್ರು. ನಮ್ಮ ಹುಡುಗರೆಲ್ಲ ಕುಡಿಸಿದ್ರು ಹೊರಗೆ ಹೋಗಿ ಇಲ್ಲಿ ಬೇಡ ಅಂತ ಹೇಳಿ ಕಳಿಸಿದ್ದಿಷ್ಟೇ. ಬಿಟ್ಟರೆ ನಮಗೇನದು ಅದಕ್ಕೇನು ಸಂಬಂಧ ಇಲ್ಲ. ಏನು ಸರ್ ಉದ್ದೇಶ? ಡೈರೆಕ್ಟಾಗಿ ತಮ್ಮ ಹೆಸರು ತಗೋತಾರೆ ಸರ್? ಏನಾದರೂ ದುರುದ್ದೇಶ ಇದೆಯಾ ಸರ್? ಅವ್ರು ಯಾರಿಗಾರು ರಾಜಕೀಯ ಮುಖಂಡರು ಅವ್ರಿಗೆ ಏನು ಕಳಿಸಿರ್ಬೇಕು ಹಂಗೆ ಈ ಥರ ಮಾಡಂತೇಳಿ. ಯಾವತ್ತೂ ಸೌದಿ ಅವ್ರ ವಿರುದ್ಧ ಈ ರೀತಿಯಾದ ಅಪಪ್ರಚಾರ ಆಗಿರಲಿಲ್ಲ ಸರ್. ಬಹುತೇಕ ಇದು ಎಲ್ಲ ರಾಜಕಾರಣದಾಗ ಅಪಪ್ರಚಾರಗಳು ಮಾಡ್ತಕ್ಕಂಥ ಸ್ವಾಭಾವಿಕ ಅಲ್ಲ. ಈಗ ಅರ್ಧ ಅವಧಿ ಆಗೈತೆ, ಮುಂದಿನ ಅರ್ಧ ಅವಧಿ ಒಳಗೆ ಇಂಥವೆಲ್ಲ ನಿಂತಿರ್ತಾವೆ. ದಬ್ಬಾಳಿಕೆ ಹೊಡೆಯೋದು ಬಡಿಯೋದು ಇದುವರೆಗೂ ಕಂಡು ಬಂದಿರಲಿಲ್ಲ. ಅಲ್ಲ
ಅಲ್ಲ ನಿಮಗೇನು ಗೊತ್ತದ ಯಾವತ್ತು ಹೊಡಿದು ಇಲ್ಲ ಅಂದ್ರೆ ನಮ್ಮ ತಾಲೂಕದಾಗ ಆಗಿರ್ತಕ್ಕಂಥ ಇಲ್ಲ ಸರ್, ತಮ್ಮ ವಿರುದ್ಧ ಯಾವತ್ತೂ ಅಂದಿರಲಿಲ್ಲ. ಈಗ ಈ ರೀತಿ ಮಾತಾಡೋದ್ರಿಂದ ಏನಾದರೂ ಷಡ್ಯಂತ್ರ ಇದೆಯಾ ಅಂತ? ಷಡ್ಯಂತ್ರ ಸ್ವಾಭಾವಿಕ, ಯಾರಾದರೂ ಅದ್ರದ್ದು ಹೂಡಿರಬೇಕು. ಅದ್ರ ಮುಂದೆ ತನಿಖೆ ಆದಮೇಲೆ ಗೊತ್ತಾಗ್ತದೆ. ಹಾಂ. ತೆಗಿತೀವಿ ಅದನ್ನ ಏನಾದ್ರು